ಸೊ ಎನಿವೇ ಲೆಜೆಂಡ್ಸ್, ಸೊ ಹಾಗೆ ನಾವು ಬುಧವಾರ ಮಧ್ಯಾಹ್ನ ನಾವು ಏನು 26, 27, 28 ನಮ್ದೇನು ಗೋವಾ ಟ್ರಿಪ್ ಇದೆ ಸ್ನೇಹಿತರೆ, ಬೆಂಗಳೂರಲ್ಲಿ 3 ಗಂಟೆಗೆ ಟ್ರೈನ್ ಸ್ಟಾರ್ಟ್ ಆಗುತ್ತೆ. ಯಾರ್ಯಾರು ಗೋವಾ ಬರ್ತಾ ಇದ್ರೆ ಅವರು ಬೆಂಗಳೂರಲ್ಲಿ ಎಕ್ಸಾಕ್ಟ್ 3 o'clock ಇರಿ. 3 o'clock ಅಲ್ಲ 2:30 ಇರ್ಬೇಕು. ಟ್ರೈನ್ ಏನಾದ್ರು ಬಂದಿತ್ತು ಅಂದ್ರೆ, ನಿಮ್ಮ ರಿಸರ್ವೇಶನ್ ಇತ್ತು ಅಂದ್ರೆ, ಆ ರಿಸರ್ವೇಶನ್ ಹೋಗಿ ನೋಡ್ಕೋಬೇಕಂದ್ರು ಅರ್ಧ ಗಂಟೆ ಬೇಕಾಗುತ್ತೆ, 3/4 ಗಂಟೆ ಬೇಕಾಗುತ್ತೆ. ನೀವು ರೈಲ್ವೆ ಸ್ಟೇಷನ್ ಹೋದ ತಕ್ಷಣ ನಿಮ್ಗೆ ಟ್ರೈನ್ ಸಿಗಲ್ಲ. ಮೆಟ್ಲ್ ಹತ್ಕೊಂಡು ಆ ಕಡೆ ಇರೋ ಪ್ಲಾಟ್ಫಾರ್ಮ್ಗೋ ಈ ಕಡೆ ಪ್ಲಾಟ್ಫಾರ್ಮ್ಗೋ ಹೋಗ್ಬೇಕಾಗತ್ತೆ. ಇನ್ ಟೈಮ್ ಓಡೋಗ್ತೀನಿ ಅಂತ ಓಡೋಗಕ್ಕಾಗಲ್ಲ, ಲಗೇಜ್ ಗಳಿರುತ್ತೆ, ಓಡೋಗ್ಲಿಕ್ಕೆ ಆಗಲ್ಲ. ಸೊ ವೆರಿ ವೆರಿ ಇಂಪಾರ್ಟೆಂಟ್. ಟ್ರೈನ್ ಟೈಮ್ 3:30 ಇತ್ತು ಅಂದ್ರೆ ಆವರೇಜ್ 2-2.5 ಗಂಟೆ ಒಳಗೆ ನೀವು ರೈಲ್ವೆ ಸ್ಟೇಷನ್ ಅಲ್ಲಿ ಇರ್ಬೇಕು. ವೆರಿ ವೆರಿ ಇಂಪಾರ್ಟೆಂಟ್. ನೀವು ಬರ್ಬೇಕಾದ್ರೆ ಮೆಡಿಕಲ್ ಕಿಟ್ ತಗೊಳ್ಳಿ. ಮೆಡಿಕಲ್ ಕಿಟ್ ಇಟ್ ಮೀನ್ಸ್ ಏನ್ ಹೇಳಿ, ನಿಮ್ಗೆ ಶೀತ ಆದ್ರೆ, ಜ್ವರ ಆದ್ರೆ, ತಲೆನೋವು ಬಂತು ಅಂದ್ರೆ, BP ಮಾತ್ರೆ ಇದ್ರೆ, ಶುಗರ್ ಇದ್ರೆ, ಏನೇ ಇದ್ರು ಅದಕ್ಕೆ ಸಂಬಂಧಪಟ್ಟಂತ ಕ್ಯಾಪ್ಸೂಲ್ಸ್ ಗಳೆಲ್ಲ ತಗೊಳ್ಳಿ. ನಾವಿರೋ ಜಾಗದಲ್ಲಿ ಮೆಡಿಕಲ್ ಇರುತ್ತೋ ಇಲ್ವೋ ಸಿಗಲ್ವೋ ಅದ್ ನಮಗೆ ಗೊತ್ತಿರಲ್ಲ. ಸೊ ವೆರಿ ವೆರಿ ಇಂಪಾರ್ಟೆಂಟ್. ಒಂದು ಮೆಡಿಕಲ್ ಕಿಟ್, ಸಾಧ್ಯತೆ ಆದ್ರೆ ಒಂದು ಶಾಲ್. ನೈಟ್ ಜರ್ನಿ ಇರೋದ್ರಿಂದ ಶೆಕೆ ಇರುತ್ತೆ, ಸಾಧ್ಯತೆ ಆದ್ರೆ ನಿಮ್ದು ಒಂದ್ ಪಾರ್ಟ್ ವೆರಿ ವೆರಿ ಇಂಪಾರ್ಟೆಂಟ್. ಏನ್ ನೀವು 3:30ಗೆ ಹತ್ತಿರ ಸ್ನೇಹಿತರೆ, ನಿಮ್ ಜೊತೆ ಬರೋರ್ಗೆ ಕಮ್ಯುನಿಕೇಶನ್ ಮಾಡ್ಕೊಳ್ಳಿ, ಒಂದ್ ವೆರಿ ವೆರಿ ಇಂಪಾರ್ಟೆಂಟ್. ಮತ್ತೆ ನೀವೇನು ನಿಮ್ಮ ಮೊಬೈಲ್ ನಂಬರ್ ಕೆಲವ್ರದ್ದು ನಾಟ್ ರೀಚಬಲ್ ಆಗ್ಬೋದು, ಸ್ವಿಚ್ ಆಫ್ ಆಗ್ಬೋದು, ಹೇಳಲಿಕ್ಕೆ ಆಗಲ್ಲ. ಜರ್ನಿ ಇರುತ್ತೆ, ಚಾರ್ಜ್ ಲೆಸ್ ಆಗ್ಬೋದು. ನಿಮ್ಮ ಕ್ಲೋಸು ನಿಮ್ ಜೊತೆ ಬರ್ತಕ್ಕಂಥವ್ರ ನಂಬರ್ ಗಳನ್ನ ನಿಮ್ಮ ಫ್ಯಾಮಿಲಿಗೆ ಕೊಟ್ಟು ಬಂದಿರಿ. ನನ್ನ ಮೊಬೈಲ್ ರೀಚ್ ಆಗಿಲ್ಲ ಅಂದರೆ ಈ ನಂಬರಿಗೆ ನೀವು ಕನೆಕ್ಟ್ ಮಾಡಬಹುದು ಅಂತ ಹೇಳಿ, ಯಾರ್ಯಾರು ಬರ್ತಾ ಇದ್ದೀರಾ, ನಿಮ್ಮ ಯಾರು ಫ್ರೆಂಡ್ಸ್ ಇದಾರೆ, ಕೊಲೀಗ್ಸ್ ಯಾರು ಬರ್ತಾರೆ ಅವ್ರದಕ್ಕೆ ನಂಬರ್ನ ಕೊಟ್ಟಿರಿ. ಸಾಧ್ಯತೆ ಇದ್ರೆ ನನ್ನ ನಂಬರ್, ಇನ್ನೊಬ್ರು ನಂಬರ್, ಯಾರ್ದೋ ಒಬ್ರು ನಂಬರ್ ಕೊಟ್ಟಿದ್ರೆ ಅಟೆಂಡ್ ಮಾಡಬಹುದು. ಕೆಲವು ಸರಿ ಜರ್ನಿ ಮಾಡ್ಬೇಕಾದ್ರೆ ಚಾರ್ಜ್ ಹೋಗ್ಬೋದು, ಚಾರ್ಜ್ ನಿಲ್ದಲೇ ಇರ್ಬೋದು, ಏನಾದ್ರು ಒಂದು ಪ್ರಾಬ್ಲಮ್ ಇಶ್ಯೂಸ್ ಇರುತ್ತೆ. ಒಂದು ಮೆಡಿಕಲ್ ಕಿಟ್, ಒಂದು ಇನ್ ಟೈಮಿಗೆ 1 ಗಂಟೆ ಬಿಫೋರ್, ಟ್ರೈನ್ ಸ್ಟಾರ್ಟ್ ಆಗೋಕ್ಕಿಂತ 1 ಗಂಟೆ ಬಿಫೋರ್ ರೈಲ್ವೆ ಸ್ಟೇಷನ್ ಇರ್ಬೇಕು. ವೆರಿ ವೆರಿ ಇಂಪಾರ್ಟೆಂಟ್. ಮತ್ತೆ ಯಾರ್ಯಾರು ಗೋಲ್ಡ್ ಹಾಕೊಂಡ್ ಬರ್ತಾ ಇದ್ದೀರಾ, ಮನೇಲಿ ಇರ್ತಕ್ಕಂಥ ಎಲ್ಲಾ ಗೋಲ್ಡ್ ಗಳನ್ನ ತರಬೇಕು, ಹಾಕೊಂಡ್ ಬರ್ಬೇಕು. ಯಾರ್ಯಾರ್ದು 50 ಗ್ರಾಮ್, 100 ಗ್ರಾಮ್, 1/4 kg, ಅರ್ಧ kg ಗೋಲ್ಡ್ ಏನಿದೆಯಲ್ಲ ಅದನ್ನೆಲ್ಲ ಹಾಕೊಂಡ್ ಬರ್ತಕ್ಕಂಥ ಕೆಲಸಗಳನ್ನ ಮಾಡ್ಬೇಕು. ಓಕೆ, ದಯವಿಟ್ಟು ಆ ತರದ್ದು ಯಾವ್ದು ದೃಶ್ಯ ಮಾಧ್ಯಮಗಳು ಇಲ್ಲಿ ನೋಡೋರು ಕೇಳೋರು ಇಲ್ಲ. ಸಾಧ್ಯತೆ ಆದ್ರೆ 2 ಎಳೆ ಚೈನ್ ಹಾಕೊಂಡ್ ಬರ್ತಿರಲ್ಲ, ದಯವಿಟ್ಟು ಅದನ್ನ ತೆಗೆದಿಟ್ಟಿಬೇಕಾ, ಸಣ್ಣದ್ ಹಾಕೊಂಡ್ ಬನ್ನಿ. ಇವತ್ತು 1 ಗ್ರಾಮ್ ಗೋಲ್ಡ್ ಅನ್ನೋದಿದೆ, ಮನುಷ್ಯನ ಜೀವ ತೆಗಿಯಕ್ಕೂ ರೆಡಿ ಇರ್ತಾರೆ ಸ್ನೇಹಿತರೆ. ಸೊ ಹಾಗಾಗಿ ಒಂದಿರ್ತಕ್ಕಂಥದ್ ಗೋಲ್ಡ್ ಅನ್ನ ನಾವ್ ಇಲ್ಲಿ ಶೋ ಮಾಡಕ್ ಬರ್ತಾ ಇಲ್ಲ ಸ್ನೇಹಿತರೆ. ನಾವೇನೋ ಒಂದು ಟ್ರಿಪ್ ಬಿಟ್ಟಿದ್ರು, ಒಂದು ಅಚೀವ್ಮೆಂಟ್ ಮಾಡಿದ್ವಿ, ನಾವು ಹೋಗ್ತಾ ಇದೀವಿ, ಕರೆಕ್ಟ್ ಅಲ್ವಾ? ಆ ಎಂಜಾಯ್ ಮಾಡೋ ಜಾಗದಲ್ಲಿ ಆ ಬೀಚ್ ಹತ್ರ ಎಲ್ಲೋ ಬಿದ್ದೋಗೋದು, ಕಿವಿ ರಿಂಗ್ಸ್ ಬಿದ್ದೋಗೋದು, ಇದ್ ಬಿದ್ದೋಗೋದು, ಸರ ಇದಾಗೋದು, ಅವೆಲ್ಲ ನಾವು ನೋಡ್ಬಿಟ್ಟಿದೀವಿ. ಮೊಬೈಲ್ ಕಳೆದೋಗೋದು, ಇವೆಲ್ಲ ರಾಡಿಗಳಾಗುತ್ತೆ ಸ್ನೇಹಿತರೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಗೋಲ್ಡ್ ಅನ್ನ ತರಕ್ಕೆ ಹೋಗ್ಲೇಬೇಡಿ ಸ್ನೇಹಿತರೆ. ಅಲ್ಲಿ ಯಾರು ಶೋ ಮಾಡೋದ್ ಅವಶ್ಯಕತೆ ಇಲ್ಲ, ನಿಮ್ಮ ಪ್ರೆಸ್ಟೀಜ್ ಅನ್ನ ತೋರ್ಸೋ ಅವಶ್ಯಕತೆ ಇಲ್ಲ. ನಾವಲ್ಲಿ ಎಂಜಾಯ್ಮೆಂಟ್ ಹೋಗ್ತಾ ಇದೀವಿ. ದಯವಿಟ್ಟು ಸರಗಳಿತ್ತು ಅಂದ್ರೂ ಅದನ್ನು ಡ್ರಾಪ್ ಮಾಡ್ಬನ್ನಿ. ಯಾವ್ದಾರ ಒಂದ್ ಸಣ್ಣ ಸರ ಇದ್ರೆ, ತಾಳಿ ಸರ ಇದೆಯಲ್ಲ ಸಣ್ಣದಿದ್ರು ಹಾಕೊಂಬನ್ನಿ. ಯಾಕಂದ್ರೆ ಒಬ್ಬೊಬ್ರದ್ದು 2 ಎಳೆ ಚೈನ್ 8-8 ಲಕ್ಷ ಬೆಲೆ ಬಾಳ್ತಿರ್ತಾರೆ ಇವತ್ತಿನ ಗ್ರಾಮಿಗೆ. 40 ಗ್ರಾಮು, 50 ಗ್ರಾಮು, 30 ಗ್ರಾಮ್ ಇರುತ್ತೆ, ಕರೆಕ್ಟ್ ಹೌದು ಅಲ್ವೋ? ಅದನ್ನ ನಿಮ್ ಕೇರಿಗೆ ಹೇಳ್ತಾ ಇರ್ತಕ್ಕಂಥದ್ದು. ಸೊ ಹಾಗಾಗಿ ಸಾಧ್ಯತೆ ಆದಷ್ಟು ಗೋಲ್ಡ್ ಅನ್ನ ಅವಾಯ್ಡ್ ಮಾಡ್ಕೊಂಡು ಬನ್ನಿ. ಮತ್ತೆ ಶೆಕೆ ವಾತಾವರಣ ಇರೋದ್ರಿಂದ ಆದಷ್ಟು ಫ್ರೀ ಇರ್ತಕ್ಕಂಥ ಡ್ರೆಸ್ ಗಳನ್ನ ತಗೊಂಬರ್ತಕ್ಕಂಥ ಕೆಲಸಗಳನ್ನ ಮಾಡಿ. ಎಕ್ಸಾಕ್ಟ್ 3:30ಗೆ ಬರ್ತೀರಾ ಎಲ್ಲರೂ. ಬೆಂಗಳೂರು ಹತ್ತೋರು ಬೆಂಗಳೂರು ಹತ್ತೀರಾ, ತುಮಕೂರು ಹತ್ತೋರು ತುಮಕೂರು ಹತ್ತಾರೆ, ಅರಸೀಕೆರೆ ಹತ್ತೋರು ಅರಸೀಕೆರೆ. ಎಲ್ಲಾರ್ಗು ಜಂಕ್ಷನ್ ಅರಸೀಕೆರೆ ಸ್ನೇಹಿತರೆ. ಟ್ರೈನ್ ಅಲ್ಲಿ ಬರೋರ್ಗೆ ಎಲ್ಲಾರ್ಗು ಜಂಕ್ಷನ್ ಅರಸೀಕೆರೆ. ಬೆಂಗಳೂರವ್ರು ಬರೋರೆಲ್ಲ ಬೆಂಗಳೂರು ಹತ್ಕೊಂಡ್ಬಿಟ್ಟು ಅರಸೀಕೆರೆ ಬರ್ಬೇಕಾದ್ರೆ, ಈಗ ಮೈಸೂರಿಂದ ಬರೋರು, ಕುಶಾಲನಗರ ಬರೋರು, ಸಕಲೇಶಪುರ ಬರೋರು, ಹಾಸನಿಂದ ಬರೋರು, ಚನ್ನರಾಯಪಟ್ಟಣದಿಂದ ಬರೋರು, ಚಿಕ್ಕಮಗಳೂರು ನಾನ್ ಬರೋದಿರ್ಬೋದು, ಎಲ್ಲಾ ಜಂಕ್ಷನ್ ನಮಗೆ ಇರ್ತಕ್ಕಂಥದ್ದು ಅರಸೀಕೆರೆ. ಅರಸೀಕೆರೆ ಬಿಟ್ಮೇಲೆ ಕಡೂರ್, ಕಡೂರ್ ಬಿಟ್ಮೇಲೆ ಬೀರೂರಿಂದ ತರೀಕೆರೆಗೆ ಯಾವ್ದೇ ಕಾರಣಕ್ಕೂ ಹೋಗಲ್ಲ ಟ್ರೈನ್. ಬೀರೂರಿಂದ ಕನ್ವರ್ಷನ್ ತಗೊಳುತ್ತೆ. ಅದಕ್ಕೋಸ್ಕರ ಭದ್ರಾವತಿಲಿರೋರು ತರೀಕೆರೆಯಲ್ಲಿ ಕುತ್ಕೊಂಡು ಕಾಯ್ತಾ ಕೂರ್ಬೇಡಿ. ಯಾಕೋ ಟ್ರೈನ್ ಬರ್ಲಿಲ್ಲ ಇವತ್ತು ತರೀಕೆರೆಗೆ. ತರೀಕೆರೆಗೆ ಯಾವ್ದೇ ಕಾರಣಕ್ಕೂ ಟ್ರೈನ್ ಬರಲ್ಲ. ನಮ್ದು ಬೀರೂರಿಂದ ಕನ್ವರ್ಷನ್ ತಗೊಳುತ್ತೆ ಕ್ರಾಸಿಂಗ್. ಹಾಗಾಗಿ ಯಾರೇ ಫೈನಲಿ ಬರೋದಿದ್ರು ಬೀರೂರ್ ಲಾಸ್ಟ್. ನಿಮ್ಗೆ ಟ್ರೈನ್ ಸಿಗ್ಬೇಕಂದ್ರೆ ಬೀರೂರ್ ಲಾಸ್ಟ್. ಆ ಬೀರೂರ್ ಬಿಟ್ರೆ ನಿಮ್ಗೆ ಮತ್ತೆ ಟ್ರೈನ್ ಕ್ಯಾಚ್ ಆಗ್ತಕ್ಕಂಥದ್ದು ಚಿಕ್ಕಜಾಜೂರ್, ಇಲ್ಲ ಅಂದ್ರೆ ದಾವಣಗೆರೆ. ಅಲ್ಲಿವರೆಗೂ ಕ್ಯಾಚ್ ಅಪ್ ಆಗಿಲ್ಲ. ನೀವು ಮಿಸ್ ಮಾಡ್ಕೊಂಡ್ರೆ ಮತ್ತೆ ಬಸ್ ಅಲ್ಲಿ ಬರ್ತಕ್ಕಂಥದ್ದು ತುಂಬಾ ಟಫ್ ಆಗುತ್ತೆ ಸ್ನೇಹಿತರೆ. ಟಫ್ ಅಂದ್ರೆ ಫಂಡು ಜಾಸ್ತಿ ಆಗುತ್ತೆ, ಒಂದು ಟೈಮ್ ಪಿಕಪ್ ಆಗಲ್ಲ. ಒಂದು ವೆರಿ ವೆರಿ ಇಂಪಾರ್ಟೆಂಟ್. ಸೊ ಎಲ್ಲರೂ ಒಂದೇ ಕಡೆ ಇರೋದ್ರಿಂದ ಟ್ರೈನ್ ಅಲ್ಲಿ ಇನ್ ಟೈಮಿಗೆ ಪಿಕಪ್ ಮಾಡ್ಕೊಳ್ತಕ್ಕಂಥ ಕೆಲಸ ಮಾಡಿ, ಒಂದ್ ಪಾರ್ಟ್. ಮತ್ತೆ ಯಾರ್ಯಾರು ಬರ್ತಾ ಇದ್ದೀರಾ, ಸಾಧ್ಯತೆ ಆದಷ್ಟು ಲೈಟ್ ಫುಡ್ ಗಳನ್ನ ತಗೊಂಬರೋದಿದ್ರೆ ತಗೋಬರ್ಬೋದು. ಕೆಲವ್ರಿಗೆ ರೈಲಿಂದು ಫುಡ್ ಗಳು ಆಗಲ್ಲ, ಕೆಲವ್ರಿಗೆ ಮತ್ತೆ ಫುಡ್ ಚೆನ್ನಾಗಿರಲ್ಲ, ಟ್ರೈನಿಂದು ಫುಡ್ ಗಳು ಚೆನ್ನಾಗಿರಲ್ಲ. ಯಾರು ಬರೋರಿದ್ರು ಬೇಕಾದ್ರೆ ನೀವುಗಳು ಚಪಾತಿ, ಪುಳಿಯೋಗರೆನೋ ಏನೋ ಒಂದ್ ಲೈಟ್ ಫುಡ್ ಗಳು, ಅಥವಾ ಸೌದೆಕಾಯೋ, ಅಥವಾ ಏನೇ ಒಂದು ತರದಿದ್ರು ನೀವು ತರಬಹುದು. ಕೆಲವ್ರಿಗೆ ರೈಲ್ವೆ ಸ್ಟೇಷನ್ದು ಆಗಲ್ಲ ಅಂದ್ರೆ ಒಂದು.
ಮತ್ತೆ ಫ್ಲಾಸ್ಕ್ ಅಲ್ಲಿ ಕೆಲವರು ಹಾಟ್ ವಾಟರ್ ತರದಿದ್ರೆ ಹಾಟ್ ವಾಟರ್ ಗಳನ್ನ ತರಬಹುದು, ವಾಟರ್ ಕ್ಯಾನ್ ಗಳನ್ನ ತರಬಹುದು. ಮತ್ತೆ ಲಗೇಜ್ ಅನ್ನ ಮದುವೆ ಮನೆಗೆ ಹೋಗ್ಬೇಕಾದ್ರೆ ತುಂಬ್ಕೊಂಡು ಹೋಗ್ತಾರಲ್ಲ, ಆ ತರ ನಾವ್ ಯಾವ್ದೇ ಕಾರಣಕ್ಕೂ 1 ತಿಂಗಳು ಟ್ರಿಪ್ಗೆ ಹೋಗ್ತಾ ಇಲ್ಲ. ಲಗೇಜು ಲಿಮಿಟೆಡ್ ತಗೊಂಬನ್ನಿ ಸಾಕು. 3 ದಿನದ ಲೆಕ್ಕ ಅಂದ್ರೆ ನೈಟ್ ಡ್ರೆಸ್ ಗಳು ಬೇಕಾಗುತ್ತೆ. ಪ್ಲಸ್ ಅಲ್ಲಿ ಶೆಕೆ ಆಗಿರೋದ್ರಿಂದ ಬೆಳಗ್ಗೆ ಸಂಜೆಗೆ ಬದಲಾವಣೆ ಮಾಡೋದಿತ್ತು ಅಂದ್ರೆ ಸೊ ಒಂದು ಡೈಲಿ 2 ಡ್ರೆಸ್ಸಸ್ ಅಂದ್ರೆ 3 ಡೇಸ್ಗೆ 6 ಡ್ರೆಸ್ಸಸ್ ಬೇಕಾಗುತ್ತೆ. ನೈಟ್ ಡ್ರೆಸ್ಸಸ್ ಇಂದು ಒಂದು 2 ಡ್ರೆಸ್ ಎಕ್ಸ್ಟ್ರಾ ಇರ್ತಕ್ಕಂಥದ್ದು. ನಿಮ್ಮ ಪೇಷನ್ಸ್, ನಿಮ್ಮ ಲಗೇಜ್ ಹೇಳ್ಕೊಂಬರೋರು ನೀವು, ನಾನಲ್ಲ, ಕರೆಕ್ಟ್ ಅಲ್ವಾ? ಹಾಗಾಗಿ ಅದ್ರ ತಕ್ಕನಾಗಿ ಲಗೇಜ್ ಗಳನ್ನ ತಂದ್ರೆ ಸಾಕು. ಇನ್ನ ಲಗೇಜ್ ತನ್ನಿ ಅಂದ್ರೆ ಬೇಕಾದ್ರೆ ತಿನ್ನೋದು ಎಷ್ಟು ಲಗೇಜ್ ತಂದ್ರು ಖಾಲಿ ಆಗತ್ತೆ, ಅದೇನ್ ಡೋಂಟ್ ವರಿ. ನೀವು ಗೋವಾಗೆ ಹೋಗೋದ್ರೊಳಗೆ ಅದನ್ನೆಲ್ಲ ನಾವು ಖಾಲಿ ಮಾಡಿ ನಿಮ್ಮ ಲಗೇಜ್ ಲೋಡ್ ಗಳನ್ನೆಲ್ಲ ನಾವು ಕಮ್ಮಿ ಮಾಡಿ ಕೊಡ್ತೀವಿ. ಅದ್ರ ಬಗ್ಗೆ ಟೆನ್ಷನ್ ಏನ್ ಕಮ್ಮಿ ತಗೊಂಬಿಡಿ. ಆ ಲಗೇಜ್ ಬೇಕಾದ್ರೆ ನಾವು ಕಮ್ಮಿ ಮಾಡ್ಕೊಡ್ತೀವಿ, ಬೇರೆ ಲಗೇಜ್ ನಮ್ ಕೆಲ್ ಕಮ್ಮಿ ಮಾಡ್ಲಿಕ್ಕೆ ಆಗಲ್ಲ. ಒಂದು ವೆರಿ ವೆರಿ ಇಂಪಾರ್ಟೆಂಟ್. ಮತ್ತೆ ನೀವೇನ್ ನೈಟ್ ಜರ್ನಿ ಮಾಡ್ತೀರಾ ಆದಷ್ಟು ನಾವ್ ಎಲ್ಲರಿಗೂ ಅಲ್ಲಿ ಹೇಳಕ್ಕಾಗಲ್ಲ. ಯಾರು ವಿಂಡೋ ಸೀಟ್ ಹತ್ರ ಇರ್ತಿರೋ ಏನ್ ಇರ್ತಿರೋ ಮೊಬೈಲ್ಗಳು ಸೇಫ್ಟಿ ಚಾರ್ಜ್ ಹಾಕಿ ಬಿಟ್ಬಿಟ್ಟಿರ್ತೀರಾ, ಅಲ್ಲಿ ವಿಂಡೋ ಓಪನ್ ಇರುತ್ತೆ, ನೈಟ್ ನಿದ್ದೆ ಆಗಿರುತ್ತೆ, ನಮಗೆ ಗೊತ್ತಿರಲ್ಲ. ನಿಮ್ಮ ಲಗೇಜ್ ಸೇಫ್ಟಿ ಪರ್ಪಸ್ ಅದನ್ನು ಒಂದು ಗಮನ ಕೊಡ್ಬೇಕಾಗುತ್ತೆ, ಒಂದ್ ಪಾರ್ಟ್. ಇನ್ನೊಂದ್ ಪಾರ್ಟ್, ನಾವು ನೈಟ್ ಜರ್ನಿ ಆದ ತಕ್ಷಣನೇ ನನ್ ಪ್ರಕಾರ ಮಡ್ಗಾವಿಗೆ ನಾವೆಲ್ಲರೂ 5 ಗಂಟೆ 5:15 ಇಳಿತೀವಿ ಸ್ನೇಹಿತರೆ. ಹೇಳಿ 5 ಗಂಟೆಯಿಂದ 5:15 ನಾವು ಮಡ್ಗಾವ್ ಸ್ಟೇಷನ್ ಗೆ ನಾವು ಇಳಿತೀವಿ ಸ್ನೇಹಿತರೆ. ಆ ಮಡ್ಗಾವ್ ಸ್ಟೇಷನ್ ಇಳಿದ ತಕ್ಷಣ ನಮ್ಗೆ ಬಸ್ಸು ಅಷ್ಟು ಜಲ್ದಿ ರೆಡಿ ಇರಲ್ಲ ಸ್ನೇಹಿತರೆ. ಮತ್ತೆ ಹೋಟೆಲ್ ನಮ್ಗೆ ಯಾರು 5 ಗಂಟೆ ಕೊಡಲ್ಲ. ನಾವೇನ್ ರೈಲ್ವೆ ಸ್ಟೇಷನ್ಗೆ 5:05 ಇಳಿತೀವಿ, ನಮಗೆ ಬಸ್ ಬರೋದೇ 7:30 ಸ್ನೇಹಿತರೆ. ನಮ್ದು ಬುಕ್ ಆಗಿರೋ ಬಸ್ ಬರ್ಬೇಕಾದ್ರೆ 7:30. ನಾವು 5:15 ಇಳಿಬೇಕಾದ್ರೆ 6 ಗಂಟೆ ಆಗೋಗ್ಬಿಡುತ್ತೆ ಅಲ್ಲಿ. ಪ್ಲಸ್ ರಿಫ್ರೆಶ್, ಕೆಲವ್ರು ಹೊಟ್ಟೆ ಗುಡುಗುಡು ಅಂತ ಇರುತ್ತೆ, ರಿಫ್ರೆಶ್ ಆಗೋರು ರೆಸ್ಟ್ ರೂಮ್ ಹೋಗೋರೆಲ್ಲ ಇತ್ತು ಅಂದ್ರೆ ನೀವು ಕ್ಲಿಯರ್ ಮಾಡ್ಕೊಂಡು ಆರಾಮಾಗಿ ಸ್ನಾನ ನಾವು ಹೋಟೆಲ್ ಅಲ್ಲೇ ಮಾಡಬಹುದು. ಅಲ್ಲಿಗೆ ಸಂಬಂಧಪಟ್ಟಾಗ ಎಕ್ಸಾಕ್ಟ್ 7:15 ನಮ್ದು ಬಸ್ ಬರುತ್ತೆ. ನಮ್ದು ಏನ್ ರೈಲ್ವೆ ಸ್ಟೇಷನ್ ಇಂದ ಹೋಟೆಲ್ ಬುಕ್ಕಿಂಗ್ ಆಗಿದೆ 60 ಕಿಲೋಮೀಟರ್ಸ್ ಇದೆ, 60 ಕಿಲೋಮೀಟರ್ಸ್ ಇದೆ. 1.5 ಗಂಟೆ ಜರ್ನಿ ಇದೆ. ಮಡ್ಗಾವ್ ರೈಲ್ವೆ ಸ್ಟೇಷನ್ ಇಂದ ನಾವು ಸ್ಟೇ ಆಗ್ತಕ್ಕಂತ ಹೋಟೆಲ್ಗೆ ಹೋಗ್ತಕ್ಕಂಥದ್ದು ನೇರ ಬೋಟ್ 1.5 ಗಂಟೆ ಜರ್ನಿ ಇದೆ. ಅಕಸ್ಮಾತ್ ಟ್ರಾಫಿಕ್ ಇದ್ರೆ 2 ಅವರ್ಸ್ ಬೇಕಾದ್ರೂ ಆಗ್ಬೋದು, ಹೇಳಲಿಕ್ಕೆ ಆಗಲ್ಲ. ಅಂದ್ರೆ 7:15 ಬಸ್ ಸ್ಟಾರ್ಟ್ ಆದ್ರಂದ್ರೆ 8:30 9:00 ನಾವು ಹೋಗ್ತಿವಿ. ಮತ್ತೆ ಒಂದು ನಮ್ಮ ಪ್ಯಾಕೇಜ್ ಅಲ್ಲಿ ಯಾವ್ದೇ ಕಾರಣಕ್ಕೂ ಬ್ರೇಕ್ಫಾಸ್ಟ್ ಇಲ್ಲ ಸ್ನೇಹಿತರೆ. ನಾವೇನ್ ಟ್ರಿಪ್ ಮಾಡಿದೀವಿ, ನಾವು ಚೆಕ್ ಇನ್ ಕೊಟ್ಟದೆ ನಾವು 10:30 11 ಗಂಟೆಗೆ, ಬ್ರೇಕ್ಫಾಸ್ಟ್ ಇರಲ್ಲ. ಆದ್ರೂ ನಾವ್ ಅಲ್ಲಿ ಏನ್ ಮಾಡಿದೀವಿ, ವೆಲ್ಕಮ್ ಸ್ನಾಕ್ಸ್, ವೆಲ್ಕಮ್ ಬ್ರೇಕ್ಫಾಸ್ಟ್ ಅಂತ ನಾವು ಮಾಡ್ಸಿದೀವಿ. ಅಕಸ್ಮಾತ್ 7:15 ನಾವು ಬಿಡ್ಬೇಕಾದ್ರೇನೆ ರೈಲ್ವೆ ಸ್ಟೇಷನ್ ಹತ್ರನೇ ಹೋಟೆಲ್ಸ್ ಇದೆ, ಲೈಟ್ ಫುಡ್ ತಗೊಳ್ಳಿ, ಓವರ್ ಫುಡ್ ಅಲ್ಲ, ಲೈಟ್ ಫುಡ್ ತಗೊಳ್ಳೋರಿದ್ರೆ 7:30 ಲೈಟ್ ಫುಡ್ ತಗೋಬಹುದು. ನಾವು ಹೋಟೆಲ್ಗೆ ಹೋಗ್ಬೇಕಾದ್ರೆ 9:30 ಆಗುತ್ತೆ, ಹೆಚ್ಚಿನ ಅಂಶ 10 ಒಳಗೆ ಆಗುತ್ತೆ ನಮ್ಗೆ ಹೋಟೆಲ್ಗೆ ಹೋಗ್ತೀವಿ. ಅಲ್ಲಿ ಹೋದ ತಕ್ಷಣ ವೆಲ್ಕಮ್ ಡ್ರಿಂಕ್ಸ್, ವೆಲ್ಕಮ್ ಸ್ನಾಕ್ಸ್, ನಿಮ್ಗೆ ಸಮೋಸ ಇರ್ಬೋದು, ಸ್ನಾಕ್ಸ್, ಒಂದು ಲೈಟ್ ಫುಡ್ ನಿಮಗೆ ಅಲ್ಲಿಗೆ ಮೇಂಟೈನ್ ಆಗ್ತಕ್ಕಂಥದ್ದನ್ನ ಫುಡ್ ಕೊಡ್ತಾರೆ. ಬ್ರೇಕ್ಫಾಸ್ಟ್ ನಮ್ಮ ಕಡೆಯಿಂದ ವೆಲ್ಕಮ್ ಬ್ರೇಕ್ಫಾಸ್ಟ್ ಇರುತ್ತೆ, ಬಿಟ್ರೆ ಈ ತರ ಇರಲ್ಲ. ಗೊತ್ತಾಯ್ತಲ್ಲ ನಾನು ಹೇಳಿದ್ದು? ಈ ತರದ್ ಇರಲ್ಲ. 10 ಇಡ್ಲಿ ಹೋಗ್ಬೇಕಾದ್ರೇನೆ ಅವೆಲ್ಲ ನಮ್ಮ ಹತ್ರ ಇರಲ್ಲ. ಲೈಟ್ ಸ್ನಾಕ್ಸ್ ಇರುತ್ತೆ. ಬಿಫೋರ್ ನಂಗೆ ಹೊಟ್ಟೆ ತಡಿಯಕ್ ಆಗಲ್ಲ ಅನ್ನೋರು ರೈಲ್ವೆ ಸ್ಟೇಷನ್ ಹತ್ರ ಒಳ್ಳೆ ಹೋಟ್ಲ್ ಇದೆ ಮಡ್ಗಾವಲ್ಲಿ, ನೀವ್ ಬೇಕಾರೆಲ್ಲ ಲೈಟ್ ಫುಡ್ ಅನ್ನ ತಗೊಂಡು ಇಡ್ಲಿ ತಂದು ಕೂತ್ಕೊಳ್ಳಿ. ಮತ್ತೆ ಅಲ್ಲಿ ಹೋದ ತಕ್ಷಣ ಕಾಫಿ ಟೀ ಇರುತ್ತೆ ಎಲ್ಲ. ಎಕ್ಸಾಕ್ಟ್ 10 ಗಂಟೆಗೆ ನಮಗೆ ಚೆಕ್ ಇನ್ ಕೊಡ್ತೀನಿ ಅಂತ ಹೇಳಿದಾರೆ ಸ್ನೇಹಿತರೆ. 10 ಗಂಟೆಗೆ ಚೆಕ್ ಇನ್ ಕೊಡ್ತೀನಿ ಅಂತ ಹೇಳಿದಾರೆ. ಯಾಕಂದ್ರೆ ನೋಡಿ, ನಾನೊಂದ್ ಹೇಳ್ತೀನಿ, ನಾವು ನಮ್ಮ ಲೆವೆಲ್ಗೆ ತಕ್ಕನಾಗಿ ನಿಮ್ಮನ್ನ ಸ್ಯಾಟಿಸ್ಫೈಡ್ ಪಡಿಸ್ತೀವಿ ಅನ್ನೋ ಕಾನ್ಫಿಡೆನ್ಸ್ ನನಗಿದೆ. ಆ ಲೆವೆಲ್ ಅಲ್ಲಿ ಅಲ್ಲಿ ಬಂದ್ಬಿಟ್ಟು ಹಿಂಗ್ ನೋಡ್ಬಿಟ್ಟು ಇದಾ ಹೋಟ್ಲು, ಇದಕ್ ಬೇಕಿತ್ತ ನಮ್ಗೆ ಹಿಂಗೆ, ಆ ಮಟ್ಟಕ್ಕಂತೂ ನಾನು ಇಟ್ಕೊಂಡಿಲ್ಲ. ಚೆನ್ನಾಗಿ ಮೇಂಟೈನ್ ಮಾಡಿರ್ತೀವಿ. ಅಲ್ಲಿ ಬಂದು ಕೆಲವರು ಹಾಮ್ ತೋರ್ಸೋರು ಇರ್ತಾರೆ, ದಯವಿಟ್ಟು ಅವ್ರಿಗೆಲ್ಲ ಒಂದು ದೊಡ್ಡ ನಮಸ್ಕಾರ. ಆ ತರದ್ ಯಾರು ತುಂಬಾ ಹಾಮ್ ತೋರ್ಸೋರಿದ್ರೆ ಈಗಲೇ ರಿಜೆಕ್ಟ್ ಮಾಡ್ತೀವಿ, ನಿಮ್ ಪೇಮೆಂಟ್ ರಿಟರ್ನ್ ಹಾಕ್ಬಿಡ್ತೀವಿ. ಬೇಕಾದ್ರೆ ಆ ತರದ ವ್ಯವಸ್ಥೆ ಇದ್ರೆ ಬೇಡ. ನಮ್ಮ ಒಟ್ಟಿಗೆ ಎಸ್ ಸರ್, ವೆಲ್ ಅಂಡ್ ಗುಡ್ ಸರ್, ನಾವ್ ನಿಮ್ ಒಟ್ಟಿಗೆ ಇದೆ ಅನ್ನೋ ವಿಶ್ವಾಸದಲ್ಲಿ ಇರೋರಿಗೆ ಬಂದ್ರೆ ಸಾಕು. ನಿಮ್ಗೆ ಏನ್ ಕಂಫರ್ಟ್ ಮಾಡ್ಬೇಕು ಅದೆಲ್ಲ ನಾವು ಮಾಡ್ತೀವಿ, ನಮ್ಗೆ ಗೊತ್ತಿದೆ. ಯಾಕಂದ್ರೆ ನಾವು ಒಂದ್ ಜಾಗದಲ್ಲಿ ಇರ್ಬೇಕಾದ್ರೆ ನಮ್ಗೆ ಹೆಂಗ್ ನೀಟ್ ಇರ್ಬೇಕು, ನಮ್ಗೆ ಏನ್ ಫುಡ್ ಸಿಗ್ಬೇಕು ಅದ್ ನಮಗೂ ಗೊತ್ತಿರೋದ್ರಿಂದ ಆ ವ್ಯವಸ್ಥೆನ ನಾವು ಮೇಂಟೈನ್ ಮಾಡ್ಕೊಡ್ತೀವಿ. ತುಂಬಾ ಜನ ಕೆಲವ್ರು ಏನೇನೋ ಓವರ್ ಥಿಂಕ್ ಮಾಡ್ಕೊಂಡು, ಅಥವಾ ಕೆಲವ್ರು ಏನೇನೋ ಹೇಳ್ಬಿಟ್ಟಿರ್ತಾರೆ ಇಲ್ಲಿ, ಅದ್ ಹಂಗಿರುತ್ತೆ, ಇದ್ ಹಿಂಗಿರುತ್ತೆ, ಇದ್ ಹಿಂಗಿರುತ್ತೆ. ನಾವು ಕೊಟ್ಟಿರೋ ದುಡ್ಡಿಗೆ ನೋಡಿ, ಗೋವಾ ನಿಮಗೆ 4,000 ರೂಪಾಯಿಲೂ ತೋರಿಸ್ಬೋದು, 6,000 ರೂಪಾಯಿಗೂ ಗೋವಾ ತೋರಿಸ್ಬೋದು, 15,000ಕ್ಕೂ ತೋರಿಸ್ಬೋದು, 50,000 ರೂಪಾಯಿಗೂ ಗೋವಾ ನೋಡಕ್ಕಾಗಲ್ಲ. ನಿಮ್ಗೆ ಲಕ್ಷ ಬೇಕಾಗುತ್ತೆ. 12 ಸ್ಟಾರ್ 12 ಸ್ಟಾರ್ ಹೋಟೆಲ್ 7 ಸ್ಟಾರ್ ಎಲ್ಲ ಹೋಗ್ಬೇಕಂತ ಸ್ನೇಹಿತರೆ. ಹಾಗಾಗಿ ನಮ್ಮ ಬಜೆಟ್ ತಕ್ಕನಾಗಿ ನಿಮ್ಗೆ ಎಷ್ಟು ಕಂಫರ್ಟ್ ಮಾಡ್ಬೇಕಂತ ಅದ್ ನಾನು ಮಾಡ್ತಾ ಇದ್ದೀನಿ. ಎಕ್ಸಾಕ್ಟ್ 10 ಗಂಟೆಯಿಂದ 11 ಗಂಟೆಗೆ ನಿಮ್ಗೆ ರೂಮ್ ಕೀಸ್ ಕೊಡ್ತೀವಿ. 80 ಮೆಂಬರ್ಸ್ ಆಲ್ರೆಡಿ ರೆಡಿ ಇದಾರೆ. ಸೊ ನನಗ್ ಕೊಟ್ಟಿಲ್ಲ ಹಂಗೆ ಹಿಂಗೆ ನಾ ಮುಂಚೆ ಬಂದಿದ್ದೆ, ಯಾವ್ದು ಕಿತ್ತಾಟಗಳ ಪ್ರಶ್ನೆ ಇಲ್ಲ ಸ್ನೇಹಿತರೆ. ನಿಮ್ಮ ಟೀಮ್ ಲೀಡರ್ಸ್ ಯಾರಿದ್ದಾರೆ ಅವ್ರನ್ನ ಒಬ್ರನ್ನ ಕರಿತೀವಿ. ಅವ್ರ ಟೀಮಲ್ಲಿ ಎಷ್ಟು ಜನ ಬಂದಿದ್ದಾರೆ ಅವರಿಗೆ ಒಂದು ರೂಮಿಗೆ 3 ಶೇರಿಂಗ್, ಒಂದು ರೂಮ್ ಅಲ್ಲಿ 3 ಶೇರಿಂಗ್ ಕೊಡ್ತೀವಿ. ರೂಮ್ ಸ್ವಲ್ಪ ಬಿಗ್ ಇದ್ರೆ,
ನಾನ್ ಇರೋ ಫ್ಯಾಕ್ಟು ನಮ್ದು ಅಜೆಂಡಾ ನಾನ್ ನಿಮಗೆ ಹೇಳ್ತಾ ಇದ್ದೀನಿ. ಕರೆಕ್ಟ್ ಹೌದು ಅಲ್ವೋ? ಯಾಕಂದ್ರೆ ನೀವ್ ಹೆಂಗ್ ಹೇಳಿರ್ತೀರೋ ನಂಗೆ ಗೊತ್ತಿಲ್ಲ, ಅದಕ್ಕೆ ನಾನೇ ಡೈರೆಕ್ಟ್ ಆಗಿ ಅಜೆಂಡಾ ಹಾಕೊಂಡು ಹೇಳ್ತಾ ಇದ್ದೀನಿ. ಇನ್ನೂ ಒಂದಿನ ಟೈಮ್ ಇದೆ ಬರೋರ್ಗೆ ಬಿಡೋರ್ಗೆ ಬೇಕಾದ್ರೆ. ಕರೆಕ್ಟ್ ಹೌದು ಅಲ್ವಾ? ಸೊ 10 ಗಂಟೆಯಿಂದ 11 ಗಂಟೆ ಒಳಗೆ ನಿಮ್ಗೆ ರೂಮ್ ಕೀ ಸಿಗುತ್ತೆ. 11 ಗಂಟೆಗೆ ನೀವು ರೂಮ್ 10 ಗಂಟೆಗೂ ಸಿಗ್ಬೋದು, 9ವರೆಗೂ ಸಿಗ್ಬೋದು. ಅಲ್ಲಿ ಏನಾಗುತ್ತೆ ಗೊತ್ತಾ ನೋಡಿ, 12 ಗಂಟೆಯಿಂದ 12 ಗಂಟೆಗೆ ಚೆಕ್ಔಟ್ ಇದೆ. ನೀವೆಲ್ಲ ಮಾಡ್ರನ್ ಆಗಿ ಹೋಟೆಲ್ ನೋಡೋದಾದ್ರೆ 12 ಗಂಟೆ ಒಳಗೆ ಎಲ್ಲರೂ ಚೆಕ್ಔಟ್. ಅಲ್ಲಿವರೆಗೂ ಕೆಲವರು ಹೋಗಿರಲ್ಲ, ಕೆಲವರು ಜಲ್ದಿ ಹೋಗ್ತಾರೆ. ನಮ್ಗೆ ರೂಮ್ ಅವೈಲಬಿಲಿಟಿ ಸಿಗುತ್ತೆ, 9:30ಗೂ ಸಿಗುತ್ತೆ, 10ಗೂ ಸಿಗುತ್ತೆ ಹೋದ ತಕ್ಷಣ. ಆದ್ರೆ ಕೆಲವ್ರು ಚೆಕ್ಔಟ್ ಮಾಡಿಲ್ಲ ಅಂದಾಗ ವೆಯ್ಟ್ ಮಾಡ್ಬೇಕಾದ. ಈಗ ಯಾರೋ ಒಂದ್ 4 ಜನ ಹೋದ್ರೆ ಒಂದ್ ರೂಮ್ ಸಿಕ್ಬಿಡುತ್ತೆ. ನಾವ್ 80 ಜನ 90 ಜನ ಹೋಗ್ಬೇಕಾದ್ರೆ ನಮ್ಗೊಂದ್ 25 ರೂಮ್ ಬೇಕಾಗತ್ತೆ, 30 ರೂಮ್ ಬೇಕಾಗತ್ತೆ. ಕರೆಕ್ಟ್ ಹೌದು ಅಲ್ವೋ? ಆ ಒಂದು ಹೋಟೆಲ್ ಅಲ್ಲಿ ರೂಮ್ಗಳು ರಿಲೀಸ್ ಆಗ್ಬೇಕಲ್ಲ ನಮ್ಗೆ. ನಮಗೆ ಅವ್ರು ಹೇಳಿರೋದು 11 ಗಂಟೆಗೆ ಚೆಕ್ ಇನ್ ಅಂತ ಹೇಳಿದ್ದಾರೆ. ಆದ್ರೂ ಬನ್ನಿ ಸರ್, 9:30ಗೆ ಖಾಲಿ ಆದಂಗೆ ನಾವು ಕೊಡ್ತಾ ಇರ್ತೀವಿ, ಮೋಸ್ಟ್ ಆಫ್ ಆಲ್ ನಾವು ಕೊಡ್ತೀವಿ ಅಂತ ಹೇಳಿದ್ದಾರೆ. ನಾವ್ ಇರೋ ಫ್ಯಾಕ್ಟ್ ಹೇಳ್ಬೇಕಲ್ಲ, ಅದಕ್ಕೋಸ್ಕರ ಹೇಳ್ತಾ ಇದೀನಿ. ಒಂದ್ ಪಾರ್ಟ್ 11 ಗಂಟೆಯಿಂದ 1 ಗಂಟೆ ತನಕ ನಿಮ್ಗೆ ಫುಲ್ ಫ್ರೀ ಅಂದ್ರೆ ಅವಾಗಿನ್ನು ಬಂದಿರ್ತೀರಾ, ಟೈರ್ಡ್ ಆಗಿರ್ತೀರಾ ಅಂತ ಹೇಳ್ಬಿಟ್ಟು ನೀವು ಬೇಕಾದ್ರೆ ಫ್ರೆಶ್ ಅಪ್ ಆಗಿ ರೆಸ್ಟ್ ಮಾಡ್ಬೋದು, ಅಥವಾ ಹೋಟೆಲ್ ಸರೌಂಡಿಂಗ್ ಓಡಾಡಿದ್ರೆ ಓಡಾಡ್ಬೋದು. ಸ್ವಿಮ್ಮಿಂಗ್ ಫುಲ್ ಇದೆ, ಸ್ವಿಮ್ ಮಾಡೋರಿದ್ರೆ ನೀವು ಸ್ವಿಮ್ ಮಾಡಬಹುದು. ಅಪ್ ಟು ಎಷ್ಟು ಗಂಟೆವರೆಗೂ? 1 o'clock. 1 ಗಂಟೆಗೆ ಲಂಚ್ ರೆಡಿ ಇರುತ್ತೆ, 2 ಗಂಟೆಗೆ ಲಂಚ್ ಕ್ಲೋಸ್ ಆಗುತ್ತೆ. ನಿದ್ದೆ ಮಾಡ್ಕೊಂಡು 2:15 ಬಂತು ಅಂದ್ರೆ ಬಸ್ಸು ಕಾಯಲ್ಲ, ಲಂಚ್ ಇರಲ್ಲ, ನನಗೆ ದೂರಬೇಡಿ. ಒಬ್ರಿಗೋಸ್ಕರ 2 ಬಸ್ ಮಾಡಿದೀವಿ, ಒಬ್ರಿಗೋಸ್ಕರ 40 ಜನನ ನಾನು ವೆಯ್ಟ್ ಮಾಡ್ಸಕ್ಕೆ ನಾನು ರೆಡಿ ಇಲ್ಲ. ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಗ್ರೂಪ್ ಅಲ್ಲಿ ಹಾಕ್ಬಿಡ್ತೀವಿ ಬಸ್ ರೆಡಿ ಅಂತ ಹೇಳಿ, ಆ ಟೈಮಿಗೆ ಬಂದ್ಬಿಡ್ಬೇಕು. 5 ನಿಮಿಷ ಹೆಚ್ಚು ಕಮ್ಮಿ ನಾವು ಕಾಯ್ತೀವಿ. ಯಾಕಂದ್ರೆ ಯಾರ್ಯಾರಿಗೋಸ್ಕರನೋ ಗಂಟೆ ಕಟ್ಲೆ ಕಾದ್ರೆ ನಮ್ ಮುಂದಿನ ಶೆಡ್ಯೂಲ್ ಗಳಿದೆಯಲ್ಲ, ನಾವೆಲ್ಲೆಲ್ಲಿ ಹೋಗ್ಬೇಕು ಅಂತೇಳಿ ಅದೆಲ್ಲ ಏರ್ಪೇರ್ ಆಗ್ಬಿಡುತ್ತೆ. ಸೊ ಹಾಗಾಗಿ 1 ಗಂಟೆಯಿಂದ 2 ಗಂಟೆಗೆ ನಾನು ಗ್ರೂಪ್ ಅಲ್ಲಿ ಹಾಕ್ತೀನಿ, ನಮ್ ಶೆಡ್ಯೂಲ್ ಗಳೆಲ್ಲ ಈ ಗ್ರೂಪ್ ಅಲ್ಲಿ ಹಾಕ್ತೀನಿ. ಸೊ 1ರಿಂದ 2 ಗಂಟೆಗೆ ಲಂಚ್ ಇರುತ್ತೆ, 2 ಗಂಟೆಗೆ ಬಸ್ ರೆಡಿ ಇರುತ್ತೆ ಸ್ನೇಹಿತರೆ. 2 ಗಂಟೆಗೆ ಬಸ್ ರೆಡಿ ಇರುತ್ತೆ. ಡೈರೆಕ್ಟ್ ಬೀಚ್ ಕರ್ಕೊಂಡು ಹೋಗ್ತೀವಿ. ವಾಗ ಬೀಚೋ ಇನ್ನೊಂದು ಬೀಚೋ ನಾವು ಬೀಚ್ ಕರ್ಕೊಂಡು ಹೋಗ್ತಾ ಇದೀವಿ. ಡೈರೆಕ್ಟ್ 2ರಿಂದ 2:15 ಬೀಚ್ಗೆ ಹೋಗ್ತೀವಿ. 2:15ರಿಂದ 5 ಗಂಟೆವರೆಗೂ ನಿಮಗೆ ಬೀಚ್ ಫುಲ್ಲಿ ನೀವು ಬೀಚ್ ಅಲ್ಲಿ ಏನ್ ಎಂಜಾಯ್ ಮಾಡ್ತೀರಾ ನೀವು ಎಂಜಾಯ್ ಮಾಡ್ಕೋಬಹುದು. 5:30ಗೆ ನಾವು ರಿಟರ್ನ್ ಬರ್ಬೇಕಾದ್ರೆ ಹೋಟೆಲ್ಸ್ ಬರೋತ್ತಿಗೆ 6 o'clock ಆಗುತ್ತೆ. ರಿಟರ್ನ್ಸ್ ಬರ್ಬೇಕಾದ್ರೆ ಎಷ್ಟಾಗುತ್ತೆ ಹೇಳಿ? 6 ಗಂಟೆ ಆಗುತ್ತೆ. 6 ಗಂಟೆಗೆ ಕಾಫಿ ರೆಡಿ ಇರುತ್ತೆ. ನೀವು ಫ್ರೆಶ್ ಅಪ್ ಆಗ್ಬಿಟ್ಟು 6:30 ಆಗುತ್ತೆ. ಫ್ರೆಶ್ ಅಪ್ ಆಗೆಲ್ಲ ಕೆಳಗೆ ಬರುತ್ತೆ, 6:30 ಆಗುತ್ತೆ. 6:30ಗೆ ಕಾಫಿ ಸ್ನಾಕ್ಸ್ ರೆಡಿ ಇರುತ್ತೆ. ಎಕ್ಸಾಕ್ಟ್ 7 ಗಂಟೆಗೆ ಒಂದು ಸ್ಮಾಲ್ ಮೀಟಿಂಗ್, ದಾಂಡೇಲಿ ಆಯ್ತಲ್ಲ ಆ ತರ, ಅಪ್ ಟು 6:30 to 8 o'clock ತನಕ ಒಂದ್ ಮೀಟಿಂಗ್ ಇರುತ್ತೆ. 8 o'clockಗೆ ವಿತ್ ಗಾಲಾ ಡ್ಯಾನ್ಸ್ ಇರುತ್ತೆ ಸ್ನೇಹಿತರೆ. ಗಾಲಾ ಡ್ಯಾನ್ಸ್ ಇರುತ್ತೆ ಎಲ್ಲ ಟೀಮ್ಸ್ಗೆ, ಪ್ಲಸ್ ಅಲ್ಲೇ ಡಿನ್ನರ್ ಇರುತ್ತೆ. 8 o'clock ಇಂದ 10 o'clock ತನಕ ವಿತ್ ಡಿನ್ನರ್ ವಿತ್ ಡ್ಯಾನ್ಸ್ ಪಾರ್ಟಿ ಅಲ್ಲಿ ಇರುತ್ತೆ ಸ್ನೇಹಿತರೆ. ಸೊ ಒಂದು ದಿನದ ಶೆಡ್ಯೂಲ್ ಪ್ಯಾಕ್ ಆಗ್ತದೆ. ಕ್ಲಿಯರ್ ಅಲ್ವಾ? ಸೊ ನೆಕ್ಸ್ಟ್ ಬೆಳಿಗ್ಗೆ 12 ಗಂಟೆಗೆ ಎದ್ದೇಳೋದು, 11 ಗಂಟೆಗೆ ಎದ್ದೇಳೋದು, ಅದು ನಿಮ್ ಮನೇಲಿ ಮಾತ್ರ ಸ್ನೇಹಿತರೆ. ಇಲ್ಲ ಆಗಲ್ಲ, ಯಾಕೆ ಹೇಳಿ? ನಾವು ಟ್ರಿಪ್ಪಿಗೆ ಬಂದಿರ್ತೀವಿ. ಸೊ ಹಾಗಾಗಿ ಎಕ್ಸಾಕ್ಟ್ 6:30ಗೆ ಎಚ್ಚರಾಗ್ಬಿಡ್ಬೇಕು. ಒಂದ್ ರೂಮ್ ಅಲ್ಲಿ ಇದ್ದಾಗ ಸ್ನಾನ ಗಿನ ಅನ್ಬೇಕಾದ್ರೆ 1/2 hour 45 minutes ಆಗಿರುತ್ತೆ. ಯಾಕಂದ್ರೆ ಒಬ್ರು ಹೋದ್ಮೇಲೆ ಒಬ್ರು ಹೋಗ್ಬೇಕಾಗಿರೋದ್ರಿಂದ. ಸೊ ಹಾಗಾಗಿ ಎಕ್ಸಾಕ್ಟ್ 8 o'clockಗೆಲ್ಲ ಬ್ರೇಕ್ಫಾಸ್ಟ್ ರೆಡಿ ಇರುತ್ತೆ. 8ರಿಂದ 9 ಗಂಟೆ ಒಳಗೆ ಬ್ರೇಕ್ಫಾಸ್ಟ್ ರೆಡಿ. 9:15 ಬಂದ್ರೆ ನಾವು ವೆಹಿಕಲ್ ಬಿಟ್ಬಿಟ್ಟು ಅವ್ರನ್ನ ಬಿಟ್ಟು ಹೋಗ್ತಾ ಇರ್ತೀವಿ, ತಲೆ ಕೆಡಿಸ್ಕೊಳ್ಳಲ್ಲ. ಒಬ್ರಿಗೋಸ್ಕರ ನಾವು ಬೇರೆಯವ್ರದ್ದು ಟೈಮಿಂಗ್ಸ್ ಆಚೆ ಮಾಡಕ್ ರೆಡಿ ಇರಲ್ಲ. 8ರಿಂದ 9 ಗಂಟೆಗೆ ಬ್ರೇಕ್ಫಾಸ್ಟ್ ರೆಡಿ ಇರುತ್ತೆ. 9 ಗಂಟೆಗೆ ಬಸ್ ರೆಡಿ ಇರುತ್ತೆ. ನಾರ್ತ್ ಗೋವಾ ಹೋಗ್ತೀವಿ. ನಾರ್ತ್ ಗೋವಾ ಆನ್ ದಿ ವೇ ಹೋಗ್ಬೇಕಾದ್ರೆ ಚರ್ಚ್, ಬೇಕಾದ್ರೆ ಫೋರ್ಟ್ ಏನಿದೆ, ವಾಪಸ್ ಬರಲ್ಲ. 2ನೇ ದಿನ ನಾವು ಯಾವ್ದೇ ಕಾರಣಕ್ಕೂ ಹೋಟೆಲ್ಸ್ ಅಲ್ಲಿ ಅಲ್ಲೇ ಫುಡ್ ಅನ್ನ ಕೊಡಿಸ್ತೀವಿ. ಲಂಚ್, ಮಧ್ಯಾಹ್ನದ ಲಂಚ್ ಅಲ್ಲೇ ಇರುತ್ತೆ. ಆನ್ ದಿ ವೇ ಲಂಚ್ ಮಾಡ್ಕೊಂಡು ಅಲ್ಲೇ ಯಾವ್ದಾರ ಒಂದ್ ಸೈಡ್ ಸೀನಿಂಗ್ ನೋಡ್ಕೊಂಡು ಪಣಜಿ ಹೋಗ್ತೀವಿ. ಡೈರೆಕ್ಟ್ ಪಣಜಿ ಹೋಗ್ತೀವಿ. 5:15 ನಾವು ಪಣಜಿಲಿ ಇರ್ಬೇಕು. ಕ್ರೂಸ್ 5:15 ನಮ್ಗೆ ಟಿಕೆಟ್ ಇಶ್ಯೂ ಸ್ಟಾರ್ಟ್ ಮಾಡ್ತಾರೆ. 6:30 ಅಷ್ಟೊತ್ತಿಗೆ ನಮ್ಗೆ ಟಿಕೆಟ್ಸ್ ಎಲ್ಲ ಇಶ್ಯೂ ಆಗುತ್ತೆ. 6:30 7 ಗಂಟೆ ಮಧ್ಯದಲ್ಲಿ ನಮ್ಗೆ ಕ್ರೂಸಿಗೆ ಬಿಡ್ತಾರೆ. ಒಳಗೆ ಚೆಕ್ಅಪ್ ಮಾಡ್ಬಿಟ್ಟು ನಿಮ್ಗೊಂದು ಟೋಕನ್ ಕೊಡ್ತೀವಿ. ಆ ಟೋಕನ್ ಕಳ್ಕೊಂಡ್ರೆ ಒಳಗ್ ಬಿಡಲ್ಲ ಸ್ನೇಹಿತರೆ. ಆಮೇಲೆ ಕಳೆದೋಯ್ತು ಸರ್ ಅಂದ್ರೆ ನಾನು ಎಕ್ಸ್ಟ್ರಾ ದುಡ್ಡು ಕೊಟ್ಟಿ 1199 ರೂಪಾಯಿ ಒಂದ್ ಕೂಪನ್. ಅದು ನೀವು ಕಳೆದೋದ್ರೆ ಮತ್ತೆ ನೀವು 1200 ರೂಪಾಯಿ ಕೊಟ್ಟು ಒಂದು ಟಿಕೆಟ್ ನೀವು ಅಲ್ಲಿ ತಗೋಬೇಕು. ಅದ್ ನಿಮ್ ಇಷ್ಟ, ನನಗೆ ಗೊತ್ತಿಲ್ಲ. ನಾವೊಂದ್ ನಿಮ್ ಅಪ್ಲೈನ್ ಥ್ರೂ ಕೊಡ್ತೀವಿ. ಅಪ್ಲೈನ್ ಕೊಡ್ಬೇಕಾದ್ರೆ ಮಿಸ್ಯೂಸ್ ಮಾಡ್ಕೊಂಡ್ರು ಅದು ನನಗೆ ಗೊತ್ತಿಲ್ಲ. ನಾವ್ ಏನ್ಸ್ ಕೊಟ್ಬಿಡ್ತೀವಿ ಒಂದೊಂದ್ ಟೀಮಿಂದ ಇಷ್ಟು ಜನ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಆ 7 ಗಂಟೆಗೆ ನಾವು ಚೆಕ್ ಇನ್ ತಗೋತೀವಿ. ಕ್ರೂಸ್ 7 ಗಂಟೆ ಒಳಗೋಯ್ತು ಅಂದ್ರೆ ಸ್ನೇಹಿತರೆ ಅಪ್ ಟು 9:30, ಮ್ಯಾಕ್ಸಿಮಮ್ 10 o'clock, ಅಪ್ ಟು 9:30 to 10 o'clock ತನಕ ಕ್ರೂಸ್ ಒಳಗೆ ಇರ್ತೀವಿ ಸ್ನೇಹಿತರೆ. ಮೇಲ್ಗಡೆ ಕ್ರೂಸ್ ಇಂದು ಡ್ಯಾನ್ಸ್ ನಡೀತಾ ಇರುತ್ತೆ ಸ್ನೇಹಿತರೆ. ಫಸ್ಟ್ ಫ್ಲೋರ್ ಅಲ್ಲಿ, ಗ್ರೌಂಡ್ ಫ್ಲೋರ್ ಅಲ್ಲಿ ನಿಮ್ಗೆ ಫುಡ್ ಇಟ್ಟಿರ್ತಾರೆ ಸ್ನೇಹಿತರೆ. ಅನ್ಲಿಮಿಟೆಡ್ ಫುಡ್
ಗ್ರೌಂಡ್ ಫ್ಲೋರ್ ಅಲ್ಲಿ ಇರುತ್ತೆ ಸ್ನೇಹಿತರೆ. ಫಸ್ಟ್ ಫ್ಲೋರ್ ಅಲ್ಲಿ ಡ್ಯಾನ್ಸ್ ಅದು ಇದು ಎಲ್ಲ ನಡೀತಾ ಇರುತ್ತೆ ಸ್ನೇಹಿತರೆ. ನೀವು ಆರಾಮಾಗಿ ಡ್ಯಾನ್ಸ್ ಅನ್ನ ಎಂಜಾಯ್ ಮಾಡಬಹುದು ಮಸ್ತಾಗಿ. ಸೆಲ್ಫಿ ಸೆಲ್ಫಿ ತಗೋಬಹುದು. ಸೈಡ್ ಅಲ್ಲಿ ಹೋಗಿ ಸೆಲ್ಫಿ ತಗೊಳಕ್ ಹೋಗಿ ಮೊಬೈಲ್ ನ ಬೇಕಾದ್ರೆ ನೀವು ಸಮುದ್ರದಲ್ಲೂ ಬಿಡಿಸ್ಕೋಬಹುದು. ಅದು ನಿಮ್ ಇಷ್ಟ, ಹೆಂಗ್ ಬೇಕಾದ್ರೂ ನೀವು ಮಾಡ್ಕೋಬಹುದು ಬೇಕಾದ್ರೆ. ಕರೆಕ್ಟ್ ಹೌದಲ್ವಾ? ಅದಕ್ಕೋಸ್ಕರ ನೋಡಿ ಮಾಡಿ ಇರ್ಬೇಕು. 5 ಡ್ಯಾನ್ಸ್ ಇರುತ್ತೆ ಸ್ನೇಹಿತರೆ. ಕ್ರೂಸ್ ಒಳಗೆ 5 ಡ್ಯಾನ್ಸ್ ಇರುತ್ತೆ, ಮಸ್ತ್ ಎಂಜಾಯ್ ಮಾಡಬಹುದು. ನಾವು ಪರ್ಮಿಷನ್ ಕೇಳಿದಿವಿ ನಮ್ ಟೀಮ್ ಅವ್ರಿಗೂ ಒಂದ್ 2 ಡ್ಯಾನ್ಸ್ ಮಾಡ್ಲಿಕ್ಕೆ ಪರ್ಮಿಷನ್ ಬೇಕಂತೇಳಿ. ಕೊಡ್ತಾರೆ ನಮ್ ಸಾಂಗ್ ಹಾಕಿ. ಕರೆಕ್ಟ್ ಅಲ್ವಾ? ಅಲ್ಲಿ ನಮ್ ಲೀಡರ್ಸ್ ಗಳೆಲ್ಲ ಡ್ಯಾನ್ಸ್ ಮಾಡಬಹುದು. ಅಪ್ ಟು 2 ಅವರ್ಸ್ ನಾವು ಕ್ರೂಸ್ ಅಲ್ಲಿ ಇರ್ತೀವಿ. 2.5 ಅವರ್ಸ್ ನಾವು ಕ್ರೂಸ್ ಅಲ್ಲಿ ಇರ್ತೀವಿ. ವಿತ್ ಡ್ಯಾನ್ಸ್ ಇರುತ್ತೆ. ಅನ್ಲಿಮಿಟೆಡ್ ಫುಡ್, ಮಸ್ತ್ ಎಂಜಾಯ್ ಮಾಡುವುದು. ಅನ್ಲಿಮಿಟೆಡ್ ಫುಡ್ ಪ್ಲಸ್ ಫುಲ್ ಕೊಡಲ್ಲ, ಅದಕ್ಕೆ ಕಾಂಪ್ಲಿಮೆಂಟರಿ ಕೂಪನ್ ಕೊಡ್ತೀವಿ. ಅದು ಬೇಡ ಅನ್ನೋರು ನಿಮ್ ಪಕ್ಕದವ್ರಿಗೆ ಕೊಡ್ಬೋದು, ಅವ್ರು ಸ್ಪ್ರೈಟ್ ಕುಡಿಬಹುದು. ಇಲ್ಲ ಅದು ಬೇಕು ಅನ್ನೋರೆ ಅದು ಕುಡಿಬಹುದು. ಸೊ ಒಂದ್ ವ್ಯವಸ್ಥೆ ಮಾಡಿದೀವಿ, ಅನ್ಲಿಮಿಟೆಡ್ ಫುಡ್ ಪ್ಲೀಸ್. ಇದ್ ಬೇಕಾದವ್ರಿಗೆ ಸರ್ ಗೋವಾ ಹೋಗಿದ್ದಿಲ್ಲ ಅಂದ್ರೆ ಹೆಂಗೆ ಅನ್ನೋರಿಗೆ ಅದನ್ನು ಒಂದು ಅವಕಾಶ ಮಾಡಿಕೊಟ್ಟಿದೀವಿ ನಾವು. ಸೊ ಒಂದ್ ಕ್ರೂಸ್ ಸೂಪರ್ ಆಗಿದೆ ಸ್ನೇಹಿತರೆ, ಸೂಪರ್ ಎಂಜಾಯ್ಮೆಂಟ್. 10 ಓ ಕ್ಲಾಕಿಗೆ ನಾವು ಹೊರಗೆ ಬರ್ತೀವಿ. ಕ್ರೂಸ್ ಮುಗಿಸ್ಕೊಂಡು 10 ಓ ಕ್ಲಾಕಿಗೆ ನಾವು ಹೊರಗೆ ಬರ್ತೀವಿ. ಅದು ಬಂದ ತಕ್ಷಣನೇ ನಮ್ ಬಸ್ ರೆಡಿ ಇರುತ್ತೆ ಸ್ನೇಹಿತರೆ. ಮಿಸ್ ಆದ್ರೆ ನಾವು ಪಾಸ್ ಆಗ್ತೀವಿ, ಹೋಟ್ಲು ಲೊಕೇಶನ್ ಹಾಕ್ತಿವಿ, ನೀವು ಬರ್ಬೇಕು. ವೇಟಿಂಗ್ ಲಿಸ್ಟ್ ಇಲ್ಲ, ನಾವು ಗ್ರೂಪ್ ಅಲ್ಲಿ ಹೋಟೆಲ್ ಲೊಕೇಶನ್ ಹಾಕ್ಬಿಟ್ಟಿರ್ತೀವಿ. ನೀವು ಅಲ್ಲೇ ಕಾಯ್ಕೊಂಡು ಅಲ್ಲೆಲ್ಲೋ ನಿಂತ್ಕೊಂಡು ನಿಮ್ಗೋಸ್ಕರ ಅಲ್ಲಿ ಕೂಗ್ತಾ ಕೂರಕ್ ಆಗಲ್ಲ. ಒಬ್ರನ್ನೊಬ್ರು ನೋಡ್ಕೊಂಡು ನೀವು ಫಾಲೋದಲ್ಲಿ ಇರ್ಬೇಕು. ನೀವೆಲ್ಲ ಹೋದ್ರಿ ಅಂತ ಕಾಯ್ತಾ ಕೂರ್ಲಿಕ್ಕೆ ಆಗಲ್ಲ. ಮ್ಯಾಕ್ಸ್ ಟು ಮ್ಯಾಕ್ಸ್ 15 ರಿಂದ 20 ನಿಮಿಷ ವೈಟ್ ಮಾಡೋದು, ಅದ್ರ ಮೇಲೆ ವೈಟ್ ಮಾಡಲ್ಲ. ಲೊಕೇಶನ್ ಹಾಕ್ತಿವಿ, ಕ್ಯಾಬ್ ಇಟ್ಕೊಂಡು ನೀವು ಹೋಟ್ಲಿಗೆ ಬೇಕಾದ್ರೆ ನೀವು ಬರ್ಬೋದು ಸ್ನೇಹಿತರು. ಒಂದ್ ಪಾರ್ಟ್. 2ನೇ ದಿನದ್ದು ಕ್ಲಿಯರ್. 10 ಗಂಟೆಗೆ ಮುಗಿಯುತ್ತೆ. 11:11ವರೆಗೆ ಹೋಟೆಲ್ಸಿಗೆ ಬರ್ತೀವಿ. ಫ್ರೆಶ್ ಅಪ್ ಆಗ್ತೀರಾ, ನಿಮ್ ಪಡೆಗೆ ನೀವು ಮಲ್ಕೋತೀರಾ ಸ್ನೇಹಿತರೆ. ಮತ್ತೆ 3ನೇ ದಿನ ಬೆಳಿಗ್ಗೆ 8 ರಿಂದ 9 ಗಂಟೆಗೆ ಬ್ರೇಕ್ಫಾಸ್ಟ್, 9 ರಿಂದ 9:30 ಒಳಗೆ ಚೆಕ್ಔಟ್. ಕೀ ಎಲ್ಲ ಹ್ಯಾಂಡ್ ಓವರ್ ಕೊಡ್ಬೇಕು. ನಿಮ್ ಲಗೇಜ್ ಎಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟು ಸೀದಾ ನಾವು ಬಸ್ ಅಲ್ಲೇ ನಿಮ್ಗೆ ಹಿಂದ್ಗಡೆ ಲಗೇಜ್ ಇಡಕ್ಕೆ ಅವಕಾಶಗಳಿರುತ್ತೆ. ಲಗೇಜ್ ಇಟ್ಕೊಂಡ್ಬಿಟ್ಟು ಬೆಳಗ್ಗೆ ಸೌತ್ ಗೋವಾ ಹಾಫ್ ಡೇ ಅಲ್ಲಿ ಹೋಗ್ತಕ್ಕಂತ ಪ್ಲೇಸಸ್ ಅಲ್ಲಿ ನಾನ್ ಕೇಳಿದ್ದೀನಿ. ಅದೇನೋ ಗೇಮ್ ಅಂದ್ರಪ್ಪ, ಡಾಲ್ಫಿನ್ ಶೋ ಏನೋ ಇದೆಯಂತೆ ಸ್ನೇಹಿತರೆ. ನಾವ್ ಇವತ್ತವರೆಗೂ ನಾನು ಅದಕ್ಕೆ ಹೋಗಿಲ್ಲ. ಅದಕ್ಕೆ ಬೋಟು ಅಥವಾ ಡಾಲ್ಫಿನ್ ಶೋ ಬೀಚ್ ಹತ್ರ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋಗೋ ಜವಾಬ್ದಾರಿ ಮಾತ್ರ ನಮ್ದು. ಅಲ್ಲಿ ಡಾಲ್ಫಿನ್ ಶೋ ಅಥವಾ ನೀವು ಬೋಟಲ್ ಕೂರೋದಿದ್ರೆ ಅದೆಲ್ಲ ದುಡ್ಡು ನಿಮ್ದು ಸ್ನೇಹಿತರೆ. ನಾವು ಆಲ್ರೆಡಿ ಕ್ರೂಸಿಗೆ ಕೊಟ್ಟಿರ್ತೀವಿ, ಬೇರೆದೆಲ್ಲ ಪೇಮೆಂಟ್ ಆಗಿರುತ್ತೆ ನಿಮಗೆ. ಕರೆಕ್ಟ್ ಹೌದಲ್ವಾ? ಆ ಪ್ಲೇಸಿಗೆ ಕರ್ಕೊಂಡು ಹೋಗ್ಬಿಡೋ ಜವಾಬ್ದಾರಿ ಬೀಚ್ ಹತ್ರ ನಮ್ದು. ಅಲ್ಲಿ ಡಾಲ್ಫಿನ್ ಶೋ ಇತ್ತು ಅಂದ್ರೆ ಡಾಲ್ಫಿನ್ದು ಫೀಸ್ ಏನ್ ಬರುತ್ತೆ ನೀವು ನೋಡೋದಿದ್ರೆ ನೀವು ಕೊಟ್ಟು ಹೋಗ್ಬೋದು. ಅಥವಾ ಡಾಲ್ಫಿನ್ ಶೋನೇ ಇರ್ಬೋದು, ಅಥವಾ ಬೇರೆ ಪ್ಲೇಸಿಗೂ ನಾವು ಕರ್ಕೊಂಡು ಹೋಗ್ಬೋದು. ನಾನ್ ಸಾಧ್ಯತೆ ಆದಷ್ಟು ಬೀಚ್ ಹತ್ರ ಕರ್ಕೊಂಡು ಹೋಗಿ ಸರ್ ಅಂತ ಹೇಳಿದೀವಿ. ಡಾಲ್ಫಿನ್ ಹೌಸ್ ದೀಪಾ ಮಂಜುನಾಥ್, ವೆರಿ ಗುಡ್, ಸೂಪರ್ ಲೀಡರ್. ಒಂದ್ ಪಾರ್ಟ್. ಅದಾದ್ಮೇಲೆ ನಾವು ಅಲ್ಲಿಂದ ಬೋಟ್ ಹತ್ರ ಕರ್ಕೊಂಡು ಹೋಗ್ತೀವಿ. ಬೋಟ್ ಅಲ್ಲಿ ಏನಾದ್ರು ರೈಡ್ ಮಾಡ್ಬೇಕು, ಬೈಕ್ ರೈಡ್ ಮಾಡ್ಬೇಕು, ಪ್ಯಾರಾಜೆಟ್ ರೈಡ್ ಮಾಡ್ಬೇಕು, ಅದೆಲ್ಲ ನಮ್ದಲ್ಲ ಸ್ನೇಹಿತರೆ. ಅದ್ಯಾವ್ದು ನಾವು ಪ್ಯಾಕೇಜ್ ಅಲ್ಲಿ ಇರಲ್ಲ ಸ್ನೇಹಿತರೆ. ಬೈಕ್ ರೈಡ್ ಮಾಡೋದಿರ್ಬೋದು, ಪ್ಯಾರಾಜೂಟ್ ಅಲ್ಲಿ ಹೋಗ್ಬೋದು, ಅದೆಲ್ಲ ಎಕ್ಸ್ಪೆಂಡಿಚರ್ಸ್ ನಿಮ್ದೆ, ನಮ್ದು ಏನಲ್ಲ. ನೀವು ನಮ್ಮ ಒಟ್ಟಿಗೆ ಬಂದಾಗ ಹೋಗೋವರೆಗೂ ಊಟ ತಿಂಡಿ ನಮ್ದು, ಹೋಟೆಲ್ಸ್ ನಮ್ದು, ಬಸ್ ನಮ್ದು, ಕ್ರೂಸಿನ್ ಟೋಟಲಿ ಖರ್ಚು ವೆಚ್ಚಗಳೆಲ್ಲ ನಮ್ದು. ಆದ್ರೆ ಒಂದ್ ಕಡೆ ಅಕಸ್ಮಾತ್ ಎಲ್ಲಾರು ಕರ್ಕೊಂಡು ಹೋಗ್ಬಿಟ್ಟಾಗ ಅಲ್ಲಿ ಯಾವ್ದಾದ್ರು ನಿಮಗೆ ಬೇಕು ಅನ್ಸಿದ್ದೆಲ್ಲ ಖರ್ಚುಗಳು ನಿಮ್ದು. ಮ್ಯಾಕ್ಸ್ ಟು ಮ್ಯಾಕ್ಸ್ ನಾವು ಹೋದ್ರೆ ಫೋರ್ಟ್ ಹತ್ರ ಹೋದ್ರೆ ಒಂದ್ 25 ರೂಪಾಯಿ ನಿಮ್ಗೆ ಎಂಟ್ರಿ ಫೀಸ್ ಬರ್ಬೋದು, ಅಷ್ಟ್ ಬಿಟ್ರೆ ಬೇರೆ ಬರಲ್ಲ ಸ್ನೇಹಿತರು. ಒಂದ್ ಪಾರ್ಟ್. ಇನ್ನೊಂದ್ ಪಾರ್ಟ್ ಹತ್ರ ಹೋದ್ರೆ 50 ರೂಪಾಯಿ ಒಂದ್ ಟಿಕೆಟ್, ಅಷ್ಟ್ ಬಿಟ್ರೆ ಇನ್ ಎಲ್ಲಾ ಕಡೆನೂ ಯಾವ್ದಕ್ಕೂ ಫೀಸ್ ಇಲ್ಲ ಸ್ನೇಹಿತರೆ. ಎಲ್ಲದು ನಮ್ ಕಡೆ ಇರುತ್ತೆ. ಅಮ್ಮಮ್ಮ ಅಂದ್ರೆ ನಿಮಗೆ 100 ರೂಪಾಯಿ ಖರ್ಚಾಗ್ಬೋದು ಸ್ನೇಹಿತರೆ ಎಕ್ಸ್ಟ್ರಾ. ಒಂದ್ ಪಾರ್ಟ್. ಇನ್ನೊಂದ್ ಪಾರ್ಟ್ ಏನಂತ ಹೇಳಿದ್ರೆ ನಿಮಗೆ ಇದು ಯಾವ್ದಂತ ಹೇಳಿದ್ರೆ ಡಾಲ್ಫಿನ್ ಶೋದೆಲ್ಲ ಅದು ಎಕ್ಸ್ಟ್ರಾ ನೀವು ಹೋಗೋದಿದ್ರೆ ಮಾತ್ರ. ಕೆಲವರು ಹೋಗಲ್ಲ, 1000 ಫೀಸ್ ಇರುತ್ತೆ, 500 ರೂಪಾಯಿ ಫೀಸ್ ಇರುತ್ತೆ. ಬೈಕಲ್ಲಿ ಹೋಗಕ್ಕೆ ಒಂದ್ 2 ಕಿಲೋಮೀಟರ್ ಹಿಂಗ್ ಹೋಗಿ ಬರಕ್ಕೆ 500 ರೂಪಾಯಿ ತಗೋತಾರೆ. ಪ್ಯಾರಾಜೆಟ್ ಸುಮ್ನೆ ಮೇಲೆ ಹೋಗಿ ಬರಕ್ಕೆ 1000 ರೂಪಾಯಿ ತಗೋತಾರೆ. ಹೋಗೋರು ಇದ್ರೆ ಹೋಗ್ಬೋದು. ಅಲ್ಲಿ ಪ್ಲೇಸಿಗೆ ಕರ್ಕೊಂಡು ಹೋಗೋ ಕೆಲಸ ನಾವು ಮಾಡ್ತೀವಿ. ಎಕ್ಸಾಕ್ಟ್ 2 ಗಂಟೆ ತನಕ ನಿಮಗೆ ಸೌತ್ ಗೋವಾ ಎಲ್ಲ ನಾವು ರೌಂಡ್ ಅಪ್ ಮಾಡಿ ನಾವ್ ಎಲ್ಲಿರ್ತೀವಿ ಅಲ್ಲಿಗೆ ಪ್ಯಾಕೇಜ್ ಫುಡ್ ಬರುತ್ತೆ ಸ್ನೇಹಿತರೆ. ಯಾಕಂದ್ರೆ ನಾವು ಹೋಟ್ಲಲ್ಲಿ ಇರಲ್ಲ ಫುಡ್ ತಗೊಳಕ್ಕೆ. ಪ್ಯಾಕೇಜ್ ಫುಡ್ ಬರುತ್ತೆ. ರೈಸ್ ಐಟಮ್ ಏನಾದ್ರು ಒಂದು ಫುಡ್ ಹೇಳ್ತಾ ಇದೀವಿ. ಪ್ಯಾಕೇಜ್ ಫುಡ್ ಬಂದ ತಕ್ಷಣ ನಮ್ಗೆ 2 ಓ ಕ್ಲಾಕ್ ಇಂದ 3 ಓ ಕ್ಲಾಕ್ ತನಕ ಪ್ಯಾಕೇಜ್ ಫುಡ್ ತಗೋತೀವಿ. 3 to 5:30, 5 ಓ ಕ್ಲಾಕ್ ವರ್ಗು ನಿಮ್ಗೆ ಶಾಪಿಂಗ್ ಬಿಟ್ಬಿಡ್ತೀವಿ. ಕೆಲವರಿದು ಎಲ್ಲ ತಗೊಳ್ಳೋರು ಇರ್ತಾರೆ, ಮನೆ ಮಕ್ಕಳಿಗೆ, ಹಸ್ಬೆಂಡ್ಗೆ ಎಲ್ಲ ತಗೊಂಡ್ಮೇಲೆ ಹಿಡಿದ್ರೆ ಅದು ನಮಗೆ ಗೊತ್ತಿಲ್ಲ. ಕರೆಕ್ಟ್ ಹೌದು ಅಲ್ವಾ? ಹಿಡ್ದಾಕ್ತಾರೆ, ಅದು ಗ್ಯಾರಂಟಿ. ಅದು ನಿಮ್ ಗ್ಯಾರಂಟಿಗಳು. ಸೊ ಶಾಪಿಂಗು 2 ಗಂಟೆಯಿಂದ 5 ಗಂಟೆವರೆಗೂ ನಿಮ್ಗೆ ಶಾಪಿಂಗ್ ನಾವು ಬಿಡ್ತೀವಿ. 5 ಗಂಟೆಗೆ ನಾವ್ ಎಲ್ಲಿ ಬಸ್ ನಿಲ್ಸಿದೀವಿ ಅಲ್ಲಿಗೆ ವಾಪಸ್ ಬರ್ಬೇಕು ನೀವು. 5 ಗಂಟೆಗೆ ವಾಪಸ್ ಕರ್ಕೊಂಡು ಹೋಗ್ತಾರೆ ರೈಲ್ವೆ ಸ್ಟೇಷನ್ ಸ್ನೇಹಿತರೆ. 6:06ವರೆಗೆ ನಾವು ಮಡ್ಗಾಂವ್ ರೈಲ್ವೆ ಸ್ಟೇಷನ್ಗೆ ವಾಪಸ್ ಬರ್ತೀವಿ. ಒಳ್ಳೆ ಹೋಟೆಲ್ಸ್ ಇದೆ. ಸಂಜೆದು ನಮ್ ಪ್ಯಾಕೇಜ್ ಅಲ್ಲಿ ಇಲ್ಲ ಸ್ನೇಹಿತರೆ ಫುಡ್ಗಳು. ಸಂಜೆ ರಾತ್ರಿದು ನೀವೇ ಫುಡ್ ತಗೊಳ್ತಕ್ಕಂಥದ್ದು ರೈಲ್ವೆ ಸ್ಟೇಷನ್ ಹತ್ರ. ಆ ಫುಡ್ ತಗೊಂಡು ನಿಮ್ ಪ್ಲೇಸಿಗೆ ನೀವು ಹೋಗ್ತಕ್ಕಂಥದ್ದು. ಯಾವ ಪ್ಲೇಸ್ ಅಲ್ಲಿ ಇಳಿಬೇಕು ಆ ಪ್ಲೇಸಿಗೆ ಇಳಿತಕ್ಕಂಥದ್ದು. ಇಷ್ಟು ನನ್ನ 3 days ಪ್ಯಾಕೇಜ್ ನಿಮ್ ಮುಂದೆ ಇಟ್ಬಿಟ್ಟಿದೆ ಸ್ನೇಹಿತರೆ.
ಒಂದು ಫೋರ್ಟಿಗೆ ಹೋದಾಗ ಒಂದ್ 25 ನಿಮ್ ಜವಾಬ್ದಾರಿ ಅದು. ಯಾಕಂದ್ರೆ ನಾವು ಒಟ್ಟಿಗೆ ಪರ್ಚೇಸ್ ಮಾಡಿಲ್ಲ, ಯಾಕಂದ್ರೆ ಕೆಲವರು ಹೋಗಲ್ಲ, ನಾವ್ ಅಲ್ಲಿ ದುಡ್ಡು ಕೊಟ್ಟು ವೇಸ್ಟ್ ಮಾಡ್ಲಿಕ್ಕೆ ಆಗಲ್ಲ. 14 ಇರ್ಬೋದು, ಕೆಲವರು ಹೋಗಲ್ಲ, ಇದೇನಕ್ಕೆ ಅಂತಾರೆ, ಸುಮ್ಮನೆ ಆಗ್ಬಿಡ್ತಾರೆ. ಕರೆಕ್ಟ್ ಹೌದಲ್ವೋ? ಹೋಗೋರು ಇದ್ರೆ ಅಲ್ಲಿ ಫೋರ್ಟ್ ಒಳಗೆ ಹೋಗ್ಬೇಕಾದ್ರೆ 25 ರೂಪಾಯಿನ ಟಿಕೆಟ್, ಇನ್ನೊಂದ್ ಯಾವ್ದು 50 ರೂಪಾಯಿ ಟಿಕೆಟ್, ಅಷ್ಟು ಬಿಟ್ರೆ ಇನ್ ಯಾವ್ದು ಟಿಕೆಟ್ ಹತ್ರ ನಾವು ಹೋಗ್ತಾ ಇಲ್ಲ. ಇನ್ ಡಾಲ್ಫಿನ್ ಶೋ, ಪ್ಯಾರಾಶೂಟ್ ಹೋಗ್ಬೇಕಾದ್ರೆ ಅದ್ ನಿಮಗ್ ಬಿಟ್ಟಿದ್ದು ವ್ಯವಸ್ಥೆ. ಅದು ಬಿಟ್ರೆ ಇನ್ ಎಲ್ಲಾದು ಟಿಕೆಟ್ಸು, ಎಂಟ್ರಿ, ಫುಡ್, ಬಸ್ಸು, ಹೋಟೆಲ್ಸು ಎಲ್ಲ ನಮ್ದು ಸ್ನೇಹಿತರೆ. ಇದ್ರ ಮೇಲೆ ಏನಾದ್ರು ಇನ್ಫಾರ್ಮೇಶನ್ ಬೇಕಂದ್ರೆ ನಿಮ್ಮ ಅಪ್ಲೈನ್ ಥ್ರೂ ಕನೆಕ್ಟ್ ಮಾಡ್ಕೋಬಹುದು. ಸೊ ಈ ಅಜೆಂಡಾ ಇಷ್ಟಿದೆ. ಇದ್ರಲ್ಲಿ ಏನಾದ್ರು ಕ್ಲಾರಿಟಿ ಇದ್ರೆ ಯಾರು ಒಬ್ರು ಕೇಳ್ಬೋದು, ಇಲ್ಲ ಅಂದ್ರೆ ಮೀಟಿಂಗ್ ಅನ್ನ ನಾವು ವೈಂಡ್ ಅಪ್ ಮಾಡೋಣ. ನಾಳೆ ಒಂದು ದಿನದ ಅವಕಾಶ ಇದೆ ಸ್ನೇಹಿತರೆ, ನಾಳೆ ಒಂದ್ ದಿನದ ಅವಕಾಶ ಇದೆ. ಇಲ್ಲ ಸರ್ ಯಾಕೋ ನಮ್ಮ ಹಸ್ಬೆಂಡ್ ನೀನ್ ಹೋಗ್ತಿದ್ಯಾ ನಾನು ಬರ್ತೀನಿ ಅಂತ ಹೇಳ್ತಾ ಇದಾರೆ, ಏನಾರು ಎತ್ತಕೊಂಡ್ ಬರ್ಬೋದಾ ಅನ್ನೋದಿದ್ರೆ, ಅವಕಾಶಗಳಿದ್ರೆ ಅಲ್ಲಿ ಕೇಳ್ತೀನಿ, ಇದ್ರೆ ಅವಕಾಶಗಳು ಕೊಡ್ತೀನಿ. ರೂಮ್ ಅವೈಲಬಿಲಿಟಿ ಇದ್ರೆ, ನಮ್ದು 80 ಜನಕ್ಕೆ ನಾವು ರೂಮ್ ಬುಕ್ ಮಾಡಾಗಿದೆ ಆಲ್ರೆಡಿ, ಅದು ಫಿಕ್ಸ್. ಅಕಸ್ಮಾತ್ ಯಾರು ಬರ್ತಾರೆ ಅಂತ ಹೇಳಿದ್ರೆ ಫಸ್ಟ್ ನಾನು ಅಲ್ಲಿ ಕೇಳ್ತೀನಿ ಅವಕಾಶ ಇದೆಯಾ ಅಂತ. ಇದೆ ಅಂದ್ರೆ ನೀವು ಬೇಕಾದ್ರೆ ಬರ್ಲಿಕ್ಕೆ ಅವಕಾಶ ಇದೆ, ಅದ್ ಬಿಟ್ರೆ ಇಲ್ಲ. ಸೊ ಸೂಪರ್ ಡೂಪರ್ ಎಂಜಾಯ್ಮೆಂಟ್, 80 ಮೆಂಬರ್ಸ್. ಬುಧವಾರ ಸ್ಟಾರ್ಟ್, ಗುರುವಾರ, ಶುಕ್ರವಾರ, ಶನಿವಾರ ಮಸ್ತ್ ಎಂಜಾಯ್ಮೆಂಟ್ ವಿತ್ ಗೋವಾ, ವಿತ್ ಆರ್ ಕೆ ಫ್ಯಾಮಿಲಿ ಒಟ್ಟಿಗೆ. ಸೊ ಒಂದ್ ಪಾರ್ಟ್, ಇನ್ನೊಂದ್ ಪಾರ್ಟ್ ಇದೆ. ಇವತ್ತು ಸೋಮವಾರ ಕಳೆದಿದ್ದೀರಾ, ನಾಳೆ ಮತ್ತೆ ಮಾರನೇ ದಿನ ಅರ್ಧ ದಿನದ ಲೆಕ್ಕ ಇಲ್ಲ ಬೆಳಿಗ್ಗೆಟಕ್ಕೆ, ಕರೆಕ್ಟಾ? ಮ್ಯಾಟರ್ ಕ್ಲೋಸ್. ಅದಾದ್ಮೇಲೆ ಶನಿವಾರ ನೈಟ್ ಹೊಟ್ರೆ ಭಾನುವಾರ ನಿಮ್ ಮನೆಗೆ ಹೋಗೋದು. ನಿಮ್ಗೆ ಉಳಿಯೋದು ಸೋಮವಾರ, ಮಂಗಳವಾರ, ಬುಧವಾರ ಮಾತ್ರ, 3 ದಿನ. ಕರೆಕ್ಟ್ ಹೌದಲ್ವಾ? ಈ 3 ದಿನ ಉಳಿಯೋದ್ರಿಂದ ಕೆಲವರು ಬೆಳ್ಳಿ ಕಿರೀಟ, ಮೋಸ್ಟ್ ಆಫ್ ಆಲ್ ಸಂತೋಷ್ ಸರ್ ಎಕ್ಸ್ಟೆನ್ಷನ್ ಕೊಡ್ಬೋದೇನೋ, ಅದು ಮರ್ತ್ ಬಿಡಿ. ಯಾಕೆ ಕೊಡಲ್ಲ ಅಂದ್ರೆ ಬೆಳ್ಳಿ ಚಿನ್ನ ರೈಟು ಇವತ್ತಿದ್ದಂಗೆ ನಾಳೆ ಇಲ್ಲ, ನಾಳೆ ಇದ್ದಂಗೆ ನಾಡ್ದಿಲ್ಲ. ಕರೆಕ್ಟ್ ಹೌದು ಅಲ್ವಾ? ನಾನು ಫಸ್ಟ್ ಮುಗಿದ್ರೆ ಸಾಕು, ಆ ಕಿರೀಟನ ಖರೀದಿ ಮಾಡಿ ಇಡಕ್ಕೆ ಪ್ಲಾನ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ನಿಮಗೆ ಕಿರೀಟನ ನಾನು ತೋರ್ಸಾಯ್ತು. ಯಾಕಂದ್ರೆ ಕೈಯಾರ ಕಳ್ಕೊಳ್ಲಿಕ್ಕೆ ಆಗಲ್ಲ, 1,000 10,000 ಕಳ್ಕೊಬಹುದು. ಕರೆಕ್ಟ್ ಅಲ್ವಾ? ಇವತ್ತು ನಾನು ನೋಡ್ದೆ, ಏನಾದ್ರೂ ಒಂದ್ ಚೂರ್ ಇಷ್ಟು ಇನ್ಕ್ರೀಸ್ ಆದ್ರೆ ಎಷ್ಟು ಹೋಗ್ಬೋದು ಅಂದ್ರೆ 40,000 ರಿಂದ 50,000 ರೂಪಾಯಿ ಹೆಚ್ಚು ಕಮ್ಮಿ ಬಂದ್ಬಿಡುತ್ತೆ ಪರ್ಚೇಸ್ ಮಾಡೋದ್ರಲ್ಲಿ ನಮಗೆ. ಅಷ್ಟೊಂದು ನೀವು ತಿನ್ನಲ್ಲ, ನಾನು ತಿನ್ನಲ್ಲ, ನಾನು ಯಾಕೆ ಅದು ಇದ್ ಮಾಡ್ಬೇಕು? ಅದಕ್ಕೋಸ್ಕರ 1ನೇ ತಾರೀಕು ದಿ ಎಂಡ್. ಎಷ್ಟ್ ಜನ ಆಗ್ತಾರೆ ಅಷ್ಟಕ್ಕೆ ಎಂಡು. ಅಷ್ಟೇ ಜನ ನಮ್ಗೆ ಸೂಪರ್ ಸ್ಟಾರ್ಗಳು, ಅಷ್ಟೇ ಜನ ಸೂಪರ್ ಸ್ಟಾರ್ ನ ನಾವು ಮೆರೆಸ್ತೀವಿ. ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ಎಕ್ಸ್ಟೆನ್ಷನ್ ಬೆಳ್ಳಿಕ್ಕೆ ಇಟ್ಟದಿರಲ್ಲ ಸ್ನೇಹಿತರೆ. ಎಲ್ಲ ಮುಗಿಸ್ಕೊಂಬರಕ್ ಪ್ಲಾನ್ ಮಾಡಿ. ಅದೇ ರೀತಿ ಗೋವಾದಲ್ಲಿ ಒಂದು ಒಳ್ಳೆ ಗುಡ್ ನ್ಯೂಸ್ ಇದೆ, ವೆಯ್ಟ್ ಮಾಡಿ. ಸೊ ಫಸ್ಟ್ ಡೇ ನಾವೆಲ್ಲ ಗಾಲಾ ಡ್ಯಾನ್ಸ್ ಅಲ್ಲಿ ಸಿಗ್ತೀವಲ್ಲ, ಅಲ್ಲೆಲ್ಲ ನಾವು ಚರ್ಚೆ ಮಾಡೋಣ ಅಂತ ಇದೀನಿ. ಎಲ್ಲರಿಗೂ ಹ್ಯಾಪಿ ಜರ್ನಿ, ಆಲ್ ದ ಬೆಸ್ಟ್. ಏನಾದ್ರು ಇನ್ಫಾರ್ಮೇಶನ್ ಬೇಕಿದ್ರೆ ನಿಮ್ಮ ಅಪ್ಲೈನ್ ಹತ್ರ ಕಮ್ಯುನಿಕೇಟ್ ಮಾಡ್ಕೊಳ್ಳಿ. ನನ್ನ ಕೈಲಿ ಏನೇನ್ ಇನ್ಫಾರ್ಮೇಶನ್ ಇತ್ತು ನಾನೆಲ್ಲ ಕ್ಲಿಯರ್ ಮಾಡಿದೀನಿ. ಇನ್ನೂ ಡೌಟ್ಸ್ ಇತ್ತು ಅಂದ್ರೆ ನಿಮ್ಮ ಅಪ್ಲೈನ್ಸ್ ಕನೆಕ್ಟ್ ಮಾಡಿ, ಅಪ್ಲೈನ್ಸ್ ನಮಗೆ ಮೆಸೇಜ್ ಕೊಡ್ತಾರೆ. ಡೌಟ್ಸೇ ಇರ್ಲಿಕ್ಕೆ ಸಾಧ್ಯತೆ ಇಲ್ಲ. ಪಿನ್ ಟು ಪಿನ್, ಅವರ್ಸ್ ಟು ಅವರ್ಸ್ ಹೇಗಿರ್ತೀವಿ, ಎಲ್ಲಿರ್ತೀವಿ ಅನ್ನೋ ಇನ್ಫಾರ್ಮೇಶನ್ ನಾನು ಆಲ್ರೆಡಿ ನಿಮ್ಗೆ ಕೊಟ್ಬಿಟ್ಟಿದ್ದೀನಿ ಲೆಜೆಂಡ್ಸ್. ಓಕೆ, ಆಲ್ ದ ಬೆಸ್ಟ್, ಥ್ಯಾಂಕ್ ಯು ಸೋ ಮಚ್. ಅಕಸ್ಮಾತ್ ಯಾರು ಫ್ಯೂ ವರ್ಡ್ಸ್ ಮಾತಾಡಿದ್ರೆ ಬೇಕಾದ್ರೆ 1 2 3 ಜನ ಮಾತಾಡ್ಬೋದು.